ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟ್ಯಾಲೆಂಟ್ ಕ್ರಿಯರ್ ಅಕಾಡೆಮಿ ವಿಜಯಪುರ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಮೇ 24, 2024 ಪ್ರಚಲಿತ ಘಟನೆಗಳ ಮೇಲಿನ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ. ಯಾರು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹ ಲಿಂಕನ್ನು ಶೇರ್ ಮಾಡಿ. ಬನ್ನಿ, ಮೊದಲನೇ ಪ್ರಶ್ನೆ ನೋಡಿಕೊಳ್ಳೋಣ. ವಿಶ್ವ ಆಮೆ ದಿನವನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಮೇ 23. ಪ್ರತಿ ವರ್ಷ ಮೇ 23ರಂದು ವಿಶ್ವ ಆಮೆ ದಿನವನ್ನು ಆಚರಿಸಲಾಗುತ್ತದೆ. ಯಾವ ವರ್ಷದಿಂದ ವಿಶ್ವ ಆಮೆ ದಿನವನ್ನು ಆಚರಿಸಲು ಪ್ರಾರಂಭಿಸಲಾಗಿದೆ ಅಂದರೆ 2000ನೇ ಇಸ್ವಿಯಿಂದ. ಎಷ್ಟಂದರೆ 2000ನೇ ಇಸ್ವಿಯಿಂದ. ಹಾಗಾದರೆ ಆಮೆಗಳ ಸರಾಸರಿ ಜೀವಿತಾವಧಿ ಎಷ್ಟು ವರ್ಷಪ್ಪ ಅಂದರೆ 40ರಿಂದ 300 ವರ್ಷಗಳು. 40ರಿಂದ 300 ವರ್ಷಗಳವರೆಗೆ ಆಮೆಗಳು ಸರಾಸರಿ ಜೀವಿತಾವಧಿಯನ್ನು ಹೊಂದಿರುತ್ತವೆ. ಇನ್ನು ಮುಂದಿನ ಪ್ರಶ್ನೆ, 30ನೇ ಬಾರಿ ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿ ದಾಖಲೆ ನಿರ್ಮಿಸಿದಂತಹ ಪರ್ವತಾರೋಹಿ ಕಾಮಿ ರೀಟಾ ಶೆರ್ಪಾ ಇವರು ಯಾವ ದೇಶದವರು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ನೇಪಾಳ ದೇಶದ ಪರ್ವತಾರೋಹಿಯಾದಂಥ ಕಾಮಿ ರೀಟಾ ಶೆರ್ಪಾ ಇವರು 30ನೇ ಬಾರಿ ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದರು. ಇವರು ಇತ್ತೀಚೆಗೆ ಮೇ 12ರಂದು 29ನೇ ಬಾರಿಗೆ ಏರಿದರು ಈ ಮೌಂಟ್ ಎವರೆಸ್ಟ್ ಶಿಖರವನ್ನು. 10 ದಿನದ ಒಳಗಡೆ ಮತ್ತೊಂದು ಬಾರಿ ಏರಿ 30ನೇ ಬಾರಿ ಮೌಂಟ್ ಎವರೆಸ್ಟ್ ಶಿಖರವನ್ನು ಏರುವ ಮೂಲಕ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ ನೇಪಾಳದ ಪರ್ವತಾರೋಹಿಯಾದಂಥ ಕಾಮಿ ರೀಟಾ ಶೆರ್ಪಾ ಅವರು. ಹಾಗಾದರೆ ಮೌಂಟ್ ಎವರೆಸ್ಟ್ ಶಿಖರದ ಎತ್ತರ ಎಷ್ಟು ಎಂಬುದು ಸಹ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಇದು ಪ್ರಸ್ತುತ ಎತ್ತರ ಇದರದು 8849 ಅಡಿ ಇದೆ. 8849 ಅಡಿ. ಇನ್ನು ಮುಂದಿನ ಪ್ರಶ್ನೆ, 2024ನೇ ಸಾಲಿನ ಪ್ರತಿಷ್ಠಿತ ಬೂಕರ್ ಪ್ರಶಸ್ತಿಯನ್ನು ಪಡೆದುಕೊಂಡವರು ಯಾರು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಜರ್ಮನ್ ಲೇಖಕಿಯಾದಂಥ ಜೆನ್ನಿ ಎರ್ಪೆನ್ ಬೇಕ್ ಅವರು. ಜರ್ಮನ್ ಲೇಖಕಿಯಾದಂಥ ಜೆನ್ನಿ ಎರ್ಪೆನ್ ಬೇಕ್ ಹಾಗೂ ಇವರ ಜೊತೆಗೆ ಈ ಕೃತಿಯ ಅನುವಾದಕರಾದಂಥ ಮೈಕಲ್ ಹೋಪ್ಮನ್ಸ್ ಅವರಿಗೆ ಸಹ ಕೊಡಲಾಗಿದೆ. ಇಬ್ಬರಿಗೂ ಕೂಡ ಈ ಪ್ರಶಸ್ತಿಯನ್ನು ಕೊಡಲಾಗಿದೆ. ಬೂಕರ್ ಪ್ರಶಸ್ತಿಯನ್ನು ಯಾವ ಕಾರಣಕ್ಕಾಗಿ ಕೊಡುತ್ತಾರೆ ಎಂಬುದು ಸಹ ತಿಳಿದುಕೊಳ್ಳೋದು ಮುಖ್ಯ. ಬೂಕರ್ ಪ್ರಶಸ್ತಿಯನ್ನು ಜಗತ್ತಿನ ಯಾವುದೇ ಭಾಷೆಯಿಂದ ಇಂಗ್ಲಿಷ್ ಭಾಷೆಗೆ ಭಾಷಾಂತರಗೊಂಡ ಕೃತಿಗೆ ಕೊಡ್ತಾರೆ. ಬೇರೆ ಬೇರೆ ಭಾಷೆಯಿಂದ ಇಂಗ್ಲಿಷ್ ಭಾಷೆಗೆ ಭಾಷಾಂತರಗೊಂಡಿರಬೇಕು. ಹಾಗೂ ಆ ಕೃತಿಯು ಬ್ರಿಟನ್ ಅಥವಾ ಐರ್ಲೆಂಡ್ನಲ್ಲಿ ಪ್ರಕಟಗೊಂಡಿರಬೇಕು. ಆ ಕೃತಿಯು ಬ್ರಿಟನ್ ಅಥವಾ ಐರ್ಲೆಂಡ್ನಲ್ಲಿ ಪ್ರಕಟಗೊಂಡಿರಬೇಕು. ಅಂತಹ ಕೃತಿಯನ್ನು ಆಯ್ಕೆ ಮಾಡಿಕೊಂಡು ಈ ಬೂಕರ್ ಪ್ರಶಸ್ತಿಯನ್ನು ಕೊಡಲಾಗುತ್ತಿದೆ. ಬೂಕರ್ ಪ್ರಶಸ್ತಿಯ ಮೊತ್ತ ಎಷ್ಟಪ್ಪ ಅಂದರೆ 50,000 ಪೌಂಡ್. ಎಷ್ಟು? 50,000 ಪೌಂಡ್. ಇದು ಡಾಲರ್ನಲ್ಲಿ ಲೆಕ್ಕ ಹಾಕಿದರೆ $64,000 ಆಗುತ್ತದೆ. ಅದೇ ರೀತಿಯಾಗಿ ಈ ಪ್ರಶಸ್ತಿಯ ಮೊತ್ತವನ್ನು ಕೃತಿಯನ್ನು ಬರೆದಂತಹ ಲೇಖಕರಿಗೆ ಹಾಗೂ ಆ ಕೃತಿಯನ್ನು ಇಂಗ್ಲಿಷ್ ಭಾಷೆಗೆ ಅನುವಾದ ಮಾಡಿದಂಥ ಅನುವಾದಕರಿಗೆ ಸೇರಿಸಿ ಹಂಚಲಾಗುತ್ತದೆ. ಇಬ್ಬರ ನಡುವೆ ಈ ಮೊತ್ತವನ್ನು ಹಂಚಲಾಗುತ್ತದೆ. ಪ್ರಸ್ತುತ 2024ನೇ ಸಾಲಿನ ಬೂಕರ್ ಪ್ರಶಸ್ತಿಯನ್ನು ಪಡೆದುಕೊಂಡಂಥ ಜರ್ಮನ್ ಲೇಖಕಿ ಜೆನ್ನಿ ಎರ್ಪೆನ್ ಬೇಕ್ ಹಾಗೂ ಅನುವಾದಕರಾದಂಥ ಮೈಕಲ್ ಹೋಪ್ಮನ್ ಇವರಿಗೆ ಯಾವ ಕೃತಿಯ ಸಲುವಾಗಿ ಈ ಪ್ರಶಸ್ತಿಯನ್ನು ಕೊಡಲಾಗಿದೆ ಅಂದರೆ ಕೈರೋಜ್ ಎಂಬ ಕೃತಿ. ಯಾವ ಕೃತಿ? ಕೈರೋಜ್ ಕೊಡಲಾಗಿದೆ. ಇದಿಷ್ಟು ಈ ಪ್ರಶ್ನೆಯ ಬಗ್ಗೆ ಮಾಹಿತಿ. ಮುಂದಿನ ಪ್ರಶ್ನೆ ನೋಡಿಕೊಳ್ಳೋಣ. ದಿ ವಿನ್ನರ್ಸ್ ಮೈಂಡ್ ಸೆಟ್ ಎಂಬ ಪುಸ್ತಕವನ್ನು ಬಿಡುಗಡೆ ಮಾಡಿದವರು ಯಾರು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಶೇನ್ ವಾಟ್ಸನ್ ಅವರು ಇತ್ತೀಚೆಗೆ ದಿ ವಿನ್ನರ್ಸ್ ಮೈಂಡ್ ಸೆಟ್ ಎಂಬ ಪುಸ್ತಕವನ್ನು ಬಿಡುಗಡೆ ಮಾಡಿದರು. ಶೇನ್ ವಾಟ್ಸನ್ ಇವರು ಯಾವ ದೇಶದ ಆಟಗಾರಪ್ಪ ಅಂದರೆ ಆಸ್ಟ್ರೇಲಿಯಾ ದೇಶದ ಆಟಗಾರರು. ಅದೇ ರೀತಿಯಾಗಿ ಶೇನ್ ವಾಟ್ಸನ್ ಅವರು ಇತ್ತೀಚೆಗೆ ನಡೆದಂಥ IPL ಪಂದ್ಯಾವಳಿಯನ್ನು ನೋಡಲು ಬೆಂಗಳೂರಿಗೆ ಆಗಮಿಸಿದ್ದರು. ಆ ಸಂದರ್ಭದಲ್ಲಿ ಪ್ರತಿಷ್ಠಿತ ಬೆಂಗಳೂರಿನ ಕಾಲೇಜಾದಂಥ ಪ್ರೆಸಿಡೆನ್ಸಿ ಕಾಲೇಜಿನ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. ಆ ಸಂದರ್ಭದಲ್ಲಿ ದಿ ವಿನ್ನರ್ಸ್ ಮೈಂಡ್ ಸೆಟ್ ಎಂಬ ಪುಸ್ತಕವನ್ನು ಬಿಡುಗಡೆ ಮಾಡಿದರು. ಅದೇ ರೀತಿಯಾಗಿ ಪ್ರಸ್ತುತ ನಡೆಯುತ್ತಿರುವಂಥ IPL ಟೂರ್ನಿ ಎಷ್ಟನೇ ಆವೃತ್ತಿಯಾಗಿದೆ ಎಂಬುದು ಸಹ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ. ಇದು ಪ್ರಸ್ತುತ ನಡೆಯುತ್ತಿರುವಂಥ IPL ಟೂರ್ನಿಯು 17ನೇ ಆವೃತ್ತಿಯ ಟೂರ್ನಿಯಾಗಿದೆ. ಅದೇ ರೀತಿಯಾಗಿ ಪ್ರಸ್ತುತ ನಡೆಯುತ್ತಿರುವಂಥ ಲೋಕಸಭಾ ಚುನಾವಣೆಯು ಎಷ್ಟನೇ ಲೋಕಸಭಾ ಚುನಾವಣೆ ಆಗಿದೆ ಎಂಬುದು ಸಹ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳ್ತಾರೆ. ಅದು 18ನೇ ಲೋಕಸಭಾ ಚುನಾವಣೆ ಆಗಿದೆ ಪ್ರಸ್ತುತ ನಡೆಯುತ್ತಿರುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ, ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚ್ಯಂಕವನ್ನು ಈ ಕೆಳಗಿನ ಯಾವ ಸಂಸ್ಥೆಯು ಪ್ರಕಟಿಸುತ್ತದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ವರ್ಲ್ಡ್ ಎಕನಾಮಿಕ್ ಫೋರಂ WEF. ವಿಶ್ವ ಆರ್ಥಿಕ ವೇದಿಕೆಯು ಪ್ರತಿ 2 ವರ್ಷಗಳಿಗೊಮ್ಮೆ ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚ್ಯಂಕವನ್ನು ಪ್ರಕಟಿಸುತ್ತದೆ. ಪ್ರಸ್ತುತ ಪ್ರವಾಸೋದ್ಯಮ 2024ನೇ ಸಾಲಿನ ಪ್ರಸ್ತುತ ಪ್ರವಾಸೋದ್ಯಮ ಸೂಚ್ಯಂಕದಲ್ಲಿ ಭಾರತವು 39ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಅದೇ ರೀತಿಯಾಗಿ 2024ನೇ ಸಾಲಿನ ಪ್ರವಾಸೋದ್ಯಮ ಸೂಚ್ಯಂಕದಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡಂಥ ದೇಶ ಯಾವುದಪ್ಪ? ಅಮೆರಿಕ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡದ್ದು, ಸ್ಪೇನ್ ತೃತೀಯ ಸ್ಥಾನವನ್ನು ಜಪಾನ್ ದೇಶವು ಪಡೆದುಕೊಂಡಿದೆ. ಇವರು ಒಟ್ಟು 119 ದೇಶಗಳಲ್ಲಿ ಅಧ್ಯಯನ ಮಾಡಿ ಈ ಒಂದು ಸೂಚ್ಯಂಕವನ್ನು ಬಿಡುಗಡೆ ಮಾಡಿದ್ದಾರೆ. 119 ದೇಶಗಳ ಪೈಕಿ ಭಾರತವು 39ನೇ ಸ್ಥಾನವನ್ನು ಹೊಂದಿದೆ. ಅಮೆರಿಕವು 1ನೇ ಸ್ಥಾನ, ಸ್ಪೇನ್ 2ನೇ ಸ್ಥಾನ, ಜಪಾನ್ 3ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಅದೇ ರೀತಿಯಾಗಿ 2021ರಲ್ಲಿ ಬಿಡುಗಡೆಯಾದಂತಹ ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಭಾರತವು 54ನೇ ಸ್ಥಾನವನ್ನು ಪಡೆದುಕೊಂಡಿತ್ತು. ಪ್ರಸ್ತುತ 2024ರ ಸೂಚ್ಯಂಕದಲ್ಲಿ ಅಭಿವೃದ್ಧಿ ಉತ್ತಮವಾಗಿದೆ. ಭಾರತಕ್ಕೆ 39ನೇ ಸ್ಥಾನವನ್ನು ದೊರೆತಿದೆ. ಇನ್ನು ಮುಂದಿನ ಪ್ರಶ್ನೆ, IPL ಇತಿಹಾಸದಲ್ಲೇ 8,000 ರನ್ಗಳನ್ನು ಪೂರೈಸಿದ
ಮೊದಲ ಬ್ಯಾಟರ್ ಯಾರು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಇವರು ಇತ್ತೀಚೆಗೆ ನಡೆದಂಥ IPL ಪಂದ್ಯಾವಳಿ ಟೂರ್ನಿಯಲ್ಲಿ ಒಟ್ಟು 8,000 ರನ್ನುಗಳನ್ನು ಪೂರೈಸಿದರು. ಇವರು 8,000 ರನ್ನುಗಳನ್ನು ಪೂರೈಸಲು ಆಡಿದ ಒಟ್ಟು ಪಂದ್ಯಗಳು ಎಷ್ಟಪ್ಪ ಅಂದರೆ 252 ಪಂದ್ಯಗಳು. ಪ್ರಸ್ತುತ ಇವರು 252 ಪಂದ್ಯಗಳಲ್ಲಿ 8,000 ರನ್ನುಗಳನ್ನು ಪೂರೈಸಿದ್ದಾರೆ. ಅದೇ ರೀತಿಯಾಗಿ IPL ಟೂರ್ನಿಯಲ್ಲಿ ಅತಿ ಹೆಚ್ಚು ರನ್ನುಗಳನ್ನು ಗಳಿಸಿದ 2ನೇ ಆಟಗಾರ ಯಾರಪ್ಪ ಅಂದರೆ ಶಿಖರ್ ಧವನ್. ಶಿಖರ್ ಧವನ್ ಇವರು ಅತಿ ಹೆಚ್ಚು ರನ್ ಗಳಿಸಿದ IPL ಟೂರ್ನಿಯ 2ನೇ ಆಟಗಾರರಾಗಿದ್ದಾರೆ. ಇವರು ಗಳಿಸಿರುವಂಥ ಒಟ್ಟು ಆಟಗಳು ಎಷ್ಟಪ್ಪ ಅಂದರೆ ಶಿಖರ್ ಧವನ್ ಅವರು 222 ಪಂದ್ಯಗಳಲ್ಲಿ ಒಟ್ಟು 6,769 ರನ್ನುಗಳನ್ನು ಹೊಡೆದಿದ್ದಾರೆ. 6,769 ರನ್ನುಗಳನ್ನು ಹೊಡೆದಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, ರಾಜತಾಂತ್ರಿಕ ಮತ್ತು ಅಧಿಕೃತ ಪಾಸ್ಪೋರ್ಟ್ಗಳಿಗೆ ವೀಸಾ ವಿನಾಯಿತಿ ಕುರಿತು ಯಾವ ದೇಶವು ಭಾರತದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಮಾಲ್ಡೋವಾ ದೇಶವು ಇತ್ತೀಚೆಗೆ ವೀಸಾ ವಿನಾಯಿತಿ ಕುರಿತು ಭಾರತ ದೇಶದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ಈ ವೀಸಾ ವಿನಾಯಿತಿ ಒಪ್ಪಂದದಿಂದ ಆಗುವಂಥ ಲಾಭಗಳು ಏನೇನಪ್ಪ ಅಂದರೆ, ನಮ್ಮ ಭಾರತದ ಪ್ರಜೆಯು ಮಾಲ್ಡೋವಾ ದೇಶಕ್ಕೆ ವೀಸಾ ಇಲ್ಲದೆ ಕೇವಲ ಪಾಸ್ಪೋರ್ಟ್ ಮುಖಾಂತರ ತೆರಳಬಹುದು. ಅದೇ ರೀತಿಯಾಗಿ ಮಾಲ್ಡೋವಾ ದೇಶದ ಪ್ರಜೆಯು ವೀಸಾ ಇಲ್ಲದೆ ಕೇವಲ ಪಾಸ್ಪೋರ್ಟ್ ಮೂಲಕ ಭಾರತಕ್ಕೆ ಪ್ರವೇಶಿಸಬಹುದು. ಇದು ಈ ಒಂದು ಒಪ್ಪಂದದ ಉದ್ದೇಶವಾಗಿದೆ. ಮುಂದಿನ ಪ್ರಶ್ನೆ, ವಿಶ್ವದ ಅತಿ ಎತ್ತರದ ಸ್ಪರ್ಧಾತ್ಮಕ ಈಜುಕೊಳವನ್ನು ಈ ಕೆಳಗಿನ ಯಾವ ದೇಶದಲ್ಲಿ ತೆರೆಯಲಾಗಿದೆ ಎಂಬ ಪ್ರಶ್ನೆ ಇದೆ ಅಥವಾ ಉದ್ಘಾಟಿಸಲಾಯಿತು ಇತ್ತೀಚೆಗೆ. ಇದಕ್ಕೆ ಸರಿಯಾದಂಥ ಉತ್ತರ ಭೂತಾನ್ ದೇಶದಲ್ಲಿ ಇತ್ತೀಚೆಗೆ ವಿಶ್ವದ ಅತ್ಯಂತ ಎತ್ತರದ ಸ್ಪರ್ಧಾತ್ಮಕ ಈಜುಕೊಳವನ್ನು ಉದ್ಘಾಟಿಸಲಾಯಿತು. ಇದು ಭೂಮಿಯಿಂದ 2,400 ಮೀಟರ್ ಎತ್ತರದಲ್ಲಿದೆ. ಎಷ್ಟಂದರೆ ಭೂಮಿಯಿಂದ 2,400 ಮೀಟರ್ ಎತ್ತರದಲ್ಲಿದೆ. ಇನ್ನು ಮುಂದಿನ ಪ್ರಶ್ನೆ, ಇಂಟರ್ನ್ಯಾಷನಲ್ ಬುಕ್ ಆಫ್ ಆನರ್ನಿಂದ ಗುರುತಿಸಲ್ಪಟ್ಟ ಭಾರತದ ಅತಿ ಎತ್ತರದ ಸುರಂಗಕ್ಕೆ ನೆಲೆಯಾಗಿರುವ ರಾಜ್ಯ ಯಾವುದು ಎಂಬ ಪ್ರಶ್ನೆ ಇದೆ. ಅಂದರೆ ಭಾರತದಲ್ಲಿರುವಂಥ ಅತಿ ಎತ್ತರದ ಸುರಂಗ ಮಾರ್ಗವು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಅರುಣಾಚಲ ಪ್ರದೇಶದಲ್ಲಿರುವಂತಹ ಶೇಲಾ ಸುರಂಗ ಮಾರ್ಗವು ಭಾರತದ ಅತಿ ಎತ್ತರದ ಸುರಂಗ ನೆಲೆಯಾಗಿದೆ ಎಂಬುದು ಇಂಟರ್ನ್ಯಾಷನಲ್ ಬುಕ್ ಆಫ್ ಆನರ್ನಿಂದ ಇತ್ತೀಚೆಗೆ ಗುರುತಿಸಲ್ಪಟ್ಟಿದೆ. ಹಾಗಾದರೆ ವರ್ಲ್ಡ್ ಲಾಂಗೆಸ್ಟ್ ಸುರಂಗ ಅಂತ ಸಹ ಇದನ್ನೇ ಕರೀತಾರೆ. ಯಾವುದು? ಶೇಲಾ ಸುರಂಗ ಮಾರ್ಗವನ್ನು ವರ್ಲ್ಡ್ ಲಾಂಗೆಸ್ಟ್ ಸುರಂಗ ಮಾರ್ಗ ಎಂದು ಸಹ ಕರೆಯುತ್ತಾರೆ. ಇದು ಭಾರತ ಮತ್ತು ಚೀನಾ ಬಾರ್ಡರ್ ಮಧ್ಯೆ ಇದೆ. ಭಾರತ ಮತ್ತು ಚೀನಾ ಬಾರ್ಡರ್ ಸಮೀಪ ಇದೆ. ಇದನ್ನು ಮಾರ್ಚ್ 9ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶ್ವದ ಅತಿ ಉದ್ದದ ಅವಳಿ ಪಥದ ಸುರಂಗವಾಗಿ ಉದ್ಘಾಟಿಸಿದರು. ಹಾಗಾದರೆ ಇದು ಯಾವ ರಸ್ತೆಯಲ್ಲಿ ಕಂಡು ಬರುತ್ತಪ್ಪ ಅಂದರೆ ತೇಜ್ಪುರ್ ಮತ್ತು ತವಾಂಗ್ ರಸ್ತೆಯಲ್ಲಿ ಕಂಡು ಬರುತ್ತದೆ. ಇದು ಭೂಮಿಯಿಂದ 13,000 ಅಡಿ ಎತ್ತರದಲ್ಲಿದೆ. ಭೂಮಿಯಿಂದ 13,000 ಅಡಿ ಎತ್ತರದಲ್ಲಿ ಈ ಸುರಂಗ ಮಾರ್ಗ ಕಂಡುಬರುತ್ತೆ. ಅದೇ ರೀತಿಯಾಗಿ ಇದರ ಉದ್ದ ಎಷ್ಟಿದೆಯಪ್ಪ ಅಂದರೆ 2.598 ಕಿಲೋಮೀಟರ್ನಷ್ಟು ಉದ್ದವಾಗಿದೆ. ಇದಿಷ್ಟು ಈ ಪ್ರಶ್ನೆಯ ಬಗ್ಗೆ ಮಾಹಿತಿ. ಮುಂದಿನ ಪ್ರಶ್ನೆ ನೋಡಿಕೊಳ್ಳೋಣ. ಇತ್ತೀಚಿನ ಶ್ರೇಯಾಂಕದಲ್ಲಿ ಭಾರತೀಯ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಯಾವ ಸಂಸ್ಥೆಯು ಉನ್ನತ ಸ್ಥಾನವನ್ನು ಪಡೆದುಕೊಂಡಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ IIM ಅಹಮದಾಬಾದ್ ಸಂಸ್ಥೆಯು ಇತ್ತೀಚಿನ ಶ್ರೇಯಾಂಕದಲ್ಲಿ ಭಾರತೀಯ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಉನ್ನತ ಸ್ಥಾನವನ್ನು ಪಡೆದುಕೊಂಡಿದೆ. ಇನ್ನು ಮುಂದಿನ ಪ್ರಶ್ನೆ, ರಕ್ಷಣಾ ಕಾರ್ಯದರ್ಶಿಯವರಾದಂತಹ ಗಿರಿಧರ್ ಅರಮನೆಯವರು 250 ರೂಪಾಯಿಯ ವಿಶೇಷತೆಯ ನಾಣ್ಯವನ್ನು ಬಿಡುಗಡೆ ಮಾಡಿದರು. ಅದು ಈ ಕೆಳಗಿನ ಯಾವುದರ ಸ್ಮರಣಾರ್ಥವಾಗಿ ಬಿಡುಗಡೆ ಮಾಡಿದರು ಎಂಬುದು ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ MDL ಶಿಪ್ಯಾರ್ಡ್. ಇದು ಇತ್ತೀಚೆಗೆ 250 ವರ್ಷಗಳನ್ನು ಪೂರೈಸಿತ್ತು. ಹೀಗಾಗಿ ಈ ಒಂದು ಸವಿ ನೆನಪಿಗಾಗಿ ರಕ್ಷಣಾ ಕಾರ್ಯದರ್ಶಿಯವರಾದಂಥ ಗಿರಿಧರ್ ಅರಮನೆಯವರು 250 ರೂಪಾಯಿಯ ವಿಶೇಷ ನಾಣ್ಯವನ್ನು ಬಿಡುಗಡೆ ಮಾಡುವುದರ ಮೂಲಕ ಗೌರವವನ್ನು ಸೂಚಿಸಿದರು. ಅದೇ ರೀತಿಯಾಗಿ ಈ MDL ಶಿಪ್ಯಾರ್ಡ್ ಸ್ಥಾಪನೆಯಾಗಿದ್ದು ಯಾವಾಗಪ್ಪ ಅಂದರೆ MDL ಅಂದರೆ ಮಜಗಾನ್ ಡಾಕ್ ಲಿಮಿಟೆಡ್. ಇದು ಸ್ಥಾಪನೆಯಾಗಿದ್ದು 1774ರಲ್ಲಿ. ಇದರ ಪ್ರಮುಖ ಕಾರ್ಯ ಏನಪ್ಪ ಅಂದರೆ ಭಾರತೀಯ ನೌಕಾಪಡೆ ಮತ್ತು ಕೋಸ್ಟ್ ಗಾರ್ಡ್ಗಾಗಿ ಯುದ್ಧ ನೌಕೆಗಳನ್ನು ಹಾಗೂ ಜಲಾಂತರ್ಗಾಮಿ ನೌಕೆಗಳನ್ನು ಇತರ ಹಡಗುಗಳನ್ನು ನಿರ್ಮಿಸುವ ಪ್ರಮುಖ ಜವಾಬ್ದಾರಿ ಆಗಿದೆ. ಇನ್ನು ಮುಂದಿನ ಪ್ರಶ್ನೆ, ಪರಿಸರ ಸಂರಕ್ಷಣೆಗೆ ಕೊಡುಗೆ ನೀಡುವ ವ್ಯಕ್ತಿಗಳಿಗೆ 10 ವರ್ಷದ ಬ್ಲೂ ರೆಸಿಡೆನ್ಸಿ ವೀಸಾವನ್ನು ಪರಿಚಯಿಸಿರುವಂಥ ದೇಶ ಯಾವುದು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ UAE ದೇಶವು ಇತ್ತೀಚೆಗೆ ಪರಿಸರಕ್ಕೆ ಕೊಡುಗೆ ನೀಡುವಂತಹ ವ್ಯಕ್ತಿಗಳಿಗೆ 10 ವರ್ಷದ ಬ್ಲೂ ರೆಸಿಡೆನ್ಸಿ ವೀಸಾವನ್ನು ಪರಿಚಯಿಸಿದೆ. UAE ದೇಶವು ಈ ಹಿಂದೆ ಸಹ ಹಲವಾರು ವಿಧದ ವೀಸಾಗಳನ್ನು ಪರಿಚಯಿಸಿದೆ. ಅವುಗಳ ಬಗ್ಗೆ ಸಹ ತಿಳಿದುಕೊಳ್ಳೋಣ. ಶೇಖ್ ಮೊಹಮ್ಮದ್ ಬಿನ್ ರಶೀದ್ ಅವರು ಪ್ರಾರಂಭಿಸಿದ ಈ ಉಪಕ್ರಮವು ಯಾವುದಪ್ಪ ಅಂದರೆ ಬ್ಲೂ ರೆಸಿಡೆನ್ಸಿ ಉಪಕ್ರಮವು 2019ರಲ್ಲಿ ಪರಿಚಯಿಸಲಾದಂತಹ ವೈವಿಧ್ಯಮಯ ಪ್ರತಿಭೆಗಳಿಗೆ ಗೋಲ್ಡನ್ ವೀಸಾಗಳು 2019ರಲ್ಲಿ
UAE ದೇಶವು ಗೋಲ್ಡನ್ ವೀಸಾವನ್ನು ಪರಿಚಯಿಸಿತು. ಇದು ಯಾವ ಕಾರಣಕ್ಕಪ್ಪ ಅಂದರೆ ವೈವಿಧ್ಯಮಯ ಪ್ರತಿಭೆಗಳಿಗಾಗಿ ಇದನ್ನು ನೀಡ್ತಿದ್ದಾರೆ. ಇದು ಗೋಲ್ಡನ್ ವೀಸಾವನ್ನು ಪಡೆದುಕೊಂಡಂಥ ಕನ್ನಡದ ನಟ ಯಾರಪ್ಪ ಅಂದರೆ ಸುದೀಪ್ನವರು ಕೊಟ್ಟಿದ್ದಾರೆ ನೋಡ್ರಿ. ಖ್ಯಾತ ನಟ ಸುದೀಪ್ ಅವರಿಗೆ ಗೋಲ್ಡನ್ ವೀಸಾವನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ 2022ರಲ್ಲಿ ಪರಿಚಯಿಸಲಾದಂಥ ನುರಿತ ಕೆಲಸಗಾರರು ಅಂದರೆ ಅನುಭವಿ ಕೆಲಸಗಾರರಿಗೆ ಗ್ರೀನ್ ವೀಸಾಗಳಂಥ ಯೋಜನೆಗಳನ್ನು UAE ರಾಜನಾದಂತಹ ಶೇಖ್ ಮೊಹಮ್ಮದ್ ಬಿನ್ ರಶೀದ್ ಅವರು ಪ್ರಾರಂಭಿಸಿದರು. ಅದೇ ರೀತಿಯಾಗಿ ಪ್ರಸ್ತುತ ಪರಿಸರ ಸಂರಕ್ಷಣೆಗೆ ಗಮನಾರ್ಹ ಕೊಡುಗೆಯನ್ನು ನೀಡುವಂತಹ ವ್ಯಕ್ತಿಗಳಿಗೆ ಬ್ಲೂ ರೆಸಿಡೆನ್ಸಿ ವೀಸಾವನ್ನು ಪರಿಚಯಿಸಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, ನಾಸಾದ ಪ್ರೀ ಫೈರ್ ಪೋಲಾರ್ ಮಿಷನ್ ಅನ್ನು ಯಾವ ದೇಶದಿಂದ ಪ್ರಾರಂಭಿಸಲಾಗುವುದು ಅಥವಾ ಯಾವ ದೇಶದಿಂದ ಉಡಾವಣೆ ಮಾಡಲಾಗುವುದು ಎಂಬ ಪ್ರಶ್ನೆ ಇದೆ. ನಾಸಾದ ಪ್ರೀ ಫೈರ್ ಪೋಲಾರ್ ಮಿಷನ್, ಇದಕ್ಕೆ ಸರಿಯಾದ ಉತ್ತರ ನ್ಯೂಜಿಲ್ಯಾಂಡ್ ದೇಶದಿಂದ ನಾಸಾದ ಫ್ರೀ ಫೈರ್ ಪೋಲಾರ್ ಮಿಷನ್ ಅನ್ನು ಉಡಾಯಿಸಲಾಗುವುದು. ಹಾಗಾದರೆ ಈ ಮಿಷನ್ ಅನ್ನು ಸ್ಥಾಪಿಸಿರುವ ಉದ್ದೇಶ ಏನಪ್ಪಾ ಅಂದರೆ ಹವಾಮಾನ ಮಾದರಿಗಳನ್ನು ಸುಧಾರಿಸಲು ಮತ್ತು ಹವಾಮಾನ ಬದಲಾವಣೆಯನ್ನು ಪರಿಹರಿಸಲು ವಿನ್ಯಾಸಗೊಳಿಸಲಾಗಿದೆ. ಇದು ಅತಿಗೆಂಪು ಸ್ಪೆಕ್ಟ್ರೋಮೀಟರ್ಗಳನ್ನು ಹೊಂದಿದ ಅವಳಿ ಉಪಗ್ರಹಗಳನ್ನು ಬಳಸಿಕೊಂಡು ಭೂಮಿಯ ಧ್ರುವ ಪ್ರದೇಶಗಳಿಂದ ಉಂಟಾಗುವ ಶಾಖದ ನಷ್ಟವನ್ನು ಅಳೆಯುವ ಗುರಿಯನ್ನು ಈ ಮಿಷನ್ ಹೊಂದಿದೆ. ಯಾವುದು? ನಾಸಾದ ಪ್ರೀ ಫೈರ್. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಜನರಲ್ ಟು ಲ್ಯಾಮ್ ಯಾವ ದೇಶದ ಹೊಸ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ವಿಯೆಟ್ನಾಂ ದೇಶದ ಹೊಸ ಅಧ್ಯಕ್ಷರಾಗಿ ಇತ್ತೀಚೆಗೆ ಜನರಲ್ ಟು ಲ್ಯಾಮ್ ಅವರು ಆಯ್ಕೆಯಾಗಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ PM ವಾಣಿ ಯೋಜನೆಯು ಈ ಕೆಳಗಿನ ಯಾವ ಪ್ರಾಥಮಿಕ ಉದ್ದೇಶವನ್ನು ಹೊಂದಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಬಿ, ಗ್ರಾಮೀಣ ಮತ್ತು ದೂರದ ಪ್ರದೇಶಗಳಿಗೆ ಕೈಗೆಟುಕುವ ಮತ್ತು ಹೆಚ್ಚಿನ ವೇಗದ ಇಂಟರ್ನೆಟ್ ಸಂಪರ್ಕವನ್ನು ಒದಗಿಸುವ ಉದ್ದೇಶವನ್ನು ಹೊಂದಿದೆ. ಈ PM ವಾಣಿ ಬಗ್ಗೆ ಹೆಚ್ಚಿಗೆ ತಿಳಿದುಕೊಳ್ಳುವುದಾದರೆ, ಈ PM ವಾಣಿಯನ್ನು ಮೊದಲು ಪ್ರಾರಂಭಿಸಿದ್ದು 2020ರಲ್ಲಿ. ಅದು ಯಾವ ಇಲಾಖೆಯಿಂದಪ್ಪ ಅಂದರೆ ದೂರಸಂಪರ್ಕ ಇಲಾಖೆಯಿಂದ. ಇದರ ಪ್ರಮುಖ ಉದ್ದೇಶ ಗ್ರಾಮೀಣ ಮತ್ತು ದೂರದ ಪ್ರದೇಶಗಳಲ್ಲಿ ಕೈಗೆಟುಕುವ ಮತ್ತು ಹೆಚ್ಚಿನ ವೇಗದ ಇಂಟರ್ನೆಟ್ ಅನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಈಗಾಗಲೇ ಈ ಯೋಜನೆಯಲ್ಲಿ ಭಾರತದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಕನಿಷ್ಠ 20,000 ಸ್ಥಳದಲ್ಲಿ ವೈಫೈ ಹಾಟ್ಸ್ಪಾಟ್ಗಳನ್ನು ತೆರೆಯಲಾಗಿದೆ. ಅದೇ ರೀತಿಯಾಗಿ PM ವಾಣಿ ಎಂಬುದು ಲಾಂಗ್ ಫಾರ್ಮ್ ಅನ್ನು ಸಹ ಪರೀಕ್ಷೆಯಲ್ಲಿ ಕೇಳಬಹುದು. ಇದರ ಲಾಂಗ್ ಫಾರ್ಮ್ ಏನಪ್ಪಾ ಅಂದರೆ ಪ್ರಧಾನಮಂತ್ರಿ ವೈಫೈ ಆಕ್ಸೆಸ್ ನೆಟ್ವರ್ಕ್ ಇಂಟರ್ಫೇಸ್. ಇನ್ನು ಮುಂದಿನ ಪ್ರಶ್ನೆ, ಸುದ್ದಿಯಲ್ಲಿ ಕಂಡುಬರುವ R21 ಮ್ಯಾಟ್ರಿಕ್ಸ್ ಎಂ ಲಸಿಕೆಯನ್ನು ಯಾವ ಕಾಯಿಲೆಯ ತಡೆಗಟ್ಟುವಿಕೆಗಾಗಿ ಅಭಿವೃದ್ಧಿಪಡಿಸಲಾಗಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಮಲೇರಿಯಾ ಕಾಯಿಲೆಯನ್ನು ತಡೆಗಟ್ಟುವ ಸಲುವಾಗಿ ಮ್ಯಾಟ್ರಿಕ್ಸ್ ಎಂ ಎಂಬ ಲಸಿಕೆಯನ್ನು ಅಭಿವೃದ್ಧಿಪಡಿಸಲಾಗಿದೆ. ಇದು ಮಲೇರಿಯಾವನ್ನು ತಡೆಗಟ್ಟುವ ಸಲುವಾಗಿ ಅಭಿವೃದ್ಧಿಪಡಿಸಿದಂಥ 2ನೇ ಲಸಿಕೆಯಾಗಿದೆ. ಯಾವುದು? ಮ್ಯಾಟ್ರಿಕ್ ಎಂ 2ನೇ ಲಸಿಕೆಯಾಗಿದೆ. ಹಾಗಾದರೆ ಮಲೇರಿಯಾವನ್ನು ತಡೆಗಟ್ಟುವಿಕೆಗಾಗಿ ಅಭಿವೃದ್ಧಿಪಡಿಸಲಾದ ಪ್ರಥಮ ಲಸಿಕೆ ಯಾವುದು ಅಂದರೆ ಮಸ್ಕ್ಯೂರಿಕ್ಸ್. ಇದು ಮಲೇರಿಯಾವನ್ನು ತಡೆಗಟ್ಟಲು ಅಭಿವೃದ್ಧಿ ಮಾಡಲಾದಂಥ ಮೊದಲ ಲಸಿಕೆಯಾಗಿದೆ. ಮಸ್ಕ್ಯೂರಿಕ್ಸ್ ವರ್ಲ್ಡ್ಸ್ ಫಸ್ಟ್ ಮಲೇರಿಯಾ ವ್ಯಾಕ್ಸಿನ್ ಅಪ್ರೂವ್ಡ್ ಬೈ WHO. ಅದೇ ರೀತಿಯಾಗಿ ಮಸ್ಕ್ಯೂರಿಕ್ಸ್ ಲಸಿಕೆಯನ್ನು ಕಂಡುಹಿಡಿದಂಥವ್ರು ಯಾರಪ್ಪ ಅಂದರೆ ಅಂಕಿತ್ ಅಗರ್ವಾಲ್. ಈ ಮ್ಯಾಟ್ರಿಕ್ಸ್ ಎಂ ಲಸಿಕೆಯು ಇತ್ತೀಚೆಗೆ ಯಾಕೆ ಸುದ್ದಿಯಲ್ಲಿದೆಯಪ್ಪ ಅಂದರೆ ಇದು ಇತ್ತೀಚೆಗೆ ಆಫ್ರಿಕಾದಲ್ಲಿ ಮಲೇರಿಯಾ ರೋಗ ಅತಿ ಹೆಚ್ಚಾಗ್ತಿದೆ ಆಫ್ರಿಕಾ ರೋಗದಲ್ಲಿ. ಹೀಗಾಗಿ ಆಫ್ರಿಕಾ ದೇಶಕ್ಕೆ R21 ಅಥವಾ ಮ್ಯಾಟ್ರಿಕ್ಸ್ ಎಂ ಎಂಬ ಲಸಿಕೆಯನ್ನು ನಮ್ಮ ಭಾರತದ ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದವರು ಈ ಲಸಿಕೆಯನ್ನು ಆಫ್ರಿಕಾ ದೇಶಕ್ಕೆ ರಫ್ತು ಮಾಡುತ್ತಿದ್ದಾರೆ. ಹೀಗಾಗಿ ಇದು ಪ್ರಸ್ತುತ ಸುದ್ದಿಯಲ್ಲಿದೆ. ಇನ್ನು ಮುಂದಿನ ಪ್ರಶ್ನೆ, ಪುರಾತತ್ವ ಶಾಸ್ತ್ರಜ್ಞರು ಇತ್ತೀಚೆಗೆ ಕರ್ನಾಟಕದ ಯಾವ ನಗರದಲ್ಲಿ ರಾಕ್ ಆರ್ಟ್ನ ಮೊದಲ ಪುರಾವೆಯನ್ನು ಕಂಡುಹಿಡಿದಿದ್ದಾರೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಮಂಗಳೂರಿನ ಸ್ಥಳದಲ್ಲಿ ಇತ್ತೀಚೆಗೆ ಪುರಾತತ್ವ ಶಾಸ್ತ್ರಜ್ಞರು ಕರ್ನಾಟಕದ ರಾಕ್ ಆರ್ಟ್ನ ಮೊದಲ ಪುರಾವೆಯನ್ನು ಕಂಡುಹಿಡಿದಿದ್ದಾರೆ. ಈ ಪುರಾವೆಯು ಕ್ರಿಸ್ತಶಕ ಮೊದಲ ಅಥವಾ 2ನೇ ಶತಮಾನದಲ್ಲಿ ಹೆಜ್ಜೆ ಗುರುತುಗಳನ್ನು ರಚಿಸಿರಬಹುದು ಎಂದು ಅಂದಾಜಿಸಲಾಗಿದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ವಿಲಿಯಂ ಲೈಚಿಂಗ್ಟೆ ಯಾವ ದೇಶದ ಹೊಸ ಅಧ್ಯಕ್ಷರಾಗಿದ್ದಾರೆ? ವಿಲಿಯಂ ಲೈಚಿಂಗ್ಟೆ ಇವರು ತೈವಾನ್ ದೇಶದ ಹೊಸ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯೆಲ್ಲೋಡಾ ಕಪ್ 2024ನಲ್ಲಿ ಚಿನ್ನದ ಪದಕ ಗೆದ್ದ ನಿಖತ್ ಜರೀನ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಬಾಕ್ಸಿಂಗ್. ಈ ಯೆಲ್ಲೋಡಾ ಕಪ್ ಕ್ರೀಡೆಯು ಬಾಕ್ಸಿಂಗ್ ಕ್ರೀಡೆಗೆ ಸಂಬಂಧಿಸಿದೆ. ಯೆಲ್ಲೋಡಾ ಕಪ್ ಎಂಬುದು ಬಾಕ್ಸಿಂಗ್ ಕ್ರೀಡೆಗೆ ಸಂಬಂಧಿಸಿದೆ. ಈ ಯೆಲ್ಲೋಡಾ ಕಪ್ ಬಾಕ್ಸಿಂಗ್ ಇದರಲ್ಲಿ ಭಾರತದಿಂದ 2 ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದಾರೆ. 52 kg ವಿಭಾಗದಲ್ಲಿ ನಿಖತ್ ಜರೀನ್ ಅವರು ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ 48 kg ವಿಭಾಗದಲ್ಲಿ ಮೀನಾಕ್ಷಿ ಬಾಗ್ ಅವರು ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದಾರೆ. ಈ 2024ರ
ಎಲೋಡ ಕಪ್ನಲ್ಲಿ ಭಾರತವು ಒಟ್ಟು 12 ಪದಕಗಳನ್ನು ಪಡೆದುಕೊಂಡಿದೆ. ಅದರಲ್ಲಿ 2 ಚಿನ್ನದ ಪದಕ, 2 ಬೆಳ್ಳಿಯ ಪದಕ ಹಾಗೂ 8 ಕಂಚಿನ ಪದಕಗಳನ್ನು ಪಡೆದುಕೊಂಡಿದ್ದಾರೆ. 2024ರ ಎಲೋಡ ಕಪ್ ಯಾವ ಸ್ಥಳದಲ್ಲಿ ನಡೆದಿದೆ ಎಂಬುದನ್ನು ಸಹ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಬಹುದು. ಇದು ಕಜಕಿಸ್ತಾನದ ಆಸ್ಥಾನದಲ್ಲಿ ನಡೆದಿದೆ. ಇನ್ನು ಈ ಹಿಂದೆ ನಡೆದಂಥ ಪ್ರಚಲಿತ ಘಟನೆಗಳ ಪ್ರಮುಖವಾದಂಥ ಮಾಹಿತಿಯನ್ನು ರಿವಿಷನ್ ಮಾಡಿಕೊಳ್ಳೋಣ. ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಮಣಿಕ್ ಬಾತ್ರಾ ಇವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಟೇಬಲ್ ಟೆನ್ನಿಸ್. ಮಣಿಕ್ ಬಾತ್ರಾ ಇವರು ಟೇಬಲ್ ಟೆನ್ನಿಸ್ ಕ್ರೀಡೆಗೆ ಸಂಬಂಧಿಸಿದ್ದಾರೆ. ಅದೇ ರೀತಿಯಾಗಿ ಇತ್ತೀಚೆಗೆ ಆಫ್ರಿಕಾದ ಕುರಿತು ಭಾರತ US ಸಂವಾದದ 2ನೇ ಸುತ್ತಿನ ಸಭೆಯನ್ನು ಎಲ್ಲಿ ನಡೆಸಲಾಯಿತು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ವಾಷಿಂಗ್ಟನ್ ಡಿಸಿನಲ್ಲಿ ಇತ್ತೀಚೆಗೆ ಆಫ್ರಿಕಾದ ಕುರಿತು ಭಾರತ ಮತ್ತು US ಸಂವಾದದ 2ನೇ ಸುತ್ತಿನ ಸಭೆಯನ್ನು ನಡೆಸಲಾಯಿತು. ಹಾಗಾದರೆ ಮುಂದಿನ ಪ್ರಶ್ನೆ ನೋಡಿಕೊಳ್ಳೋಣ. ಯಾವ 2 ದೇಶಗಳು ಇತ್ತೀಚೆಗೆ ನಡೆದ ಭಯೋತ್ಪಾದನಾ ನಿಗ್ರಹದ ಜಂಟಿ ವ್ಯಾಯಾಮದ ತಾರ್ಕಾಶ್ ವ್ಯಾಯಾಮವನ್ನು ಪ್ರಾರಂಭಿಸಿದ್ದಾವೆ? ತಾರ್ಕಾಶ್ ವ್ಯಾಯಾಮವು ಈ ಕೆಳಗಿನ ಯಾವ ದೇಶಗಳ ಮಧ್ಯೆ ನಡೆಯುತ್ತದೆ ಅಂದರೆ ಇಂಡಿಯಾ ಮತ್ತು USA ಮಧ್ಯೆ ತಾರ್ಕಾಶ್ ಯುದ್ಧ ವ್ಯಾಯಾಮ ನಡೆಯುತ್ತದೆ. ಇದು ಭಯೋತ್ಪಾದನಾ ನಿಗ್ರಹದ ಜಂಟಿ ವ್ಯಾಯಾಮವಾಗಿದೆ. ಅದೇ ರೀತಿಯಾಗಿ ಸುದ್ದಿಯಲ್ಲಿ ಕಂಡುಬರುತ್ತಿರುವಂತಹ ಸರಿಸ್ಕಾ ಸಂರಕ್ಷಿತ ಹುಲಿ ಪ್ರದೇಶವು ಯಾವ ರಾಜ್ಯದಲ್ಲಿದೆ? ಸರಿಸ್ಕಾ ಸಂರಕ್ಷಿತ ಹುಲಿ ಪ್ರದೇಶವು ರಾಜಸ್ಥಾನ್ ರಾಜ್ಯದಲ್ಲಿ ಕಂಡುಬರುತ್ತದೆ. ಇಲ್ಲಪ್ಪ ಅಂದರೆ ರಾಜಸ್ಥಾನ್. ಇನ್ನು ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಪ್ರಮುಖ ಮಾಹಿತಿ ಅಂದರೆ ಇತ್ತೀಚೆಗೆ ಯಾವ ಸಂಸ್ಥೆಯು ಡೇವಿಡ್ ಸಲ್ವಾಗ್ನಿಯನ್ನು ತನ್ನ ಮೊದಲ ಮುಖ್ಯ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಧಿಕಾರಿಯನ್ನಾಗಿ ನೇಮಿಸಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ನಾಸಾ ಸಂಸ್ಥೆಯು ಇತ್ತೀಚೆಗೆ ಡೇವಿಡ್ ಸಲ್ವಾಗ್ನಿಯವರನ್ನು ತನ್ನ ಮೊದಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಧಿಕಾರಿಯನ್ನಾಗಿ ನೇಮಕ ಮಾಡಲಾಗಿದೆ. ಇದಿಷ್ಟು ಈ ವಿಡಿಯೋದಲ್ಲಿನ ಮಾಹಿತಿ. ಯಾರು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಸಲಹೆಗಳು ಏನಾದರೂ ಇದ್ದರೆ ವಿಡಿಯೋದ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಸ್ನೇಹಿತರಿಗೂ ಸಹ ವಿಡಿಯೋ ಲಿಂಕನ್ನು ಶೇರ್ ಮಾಡಿ. ಧನ್ಯವಾದಗಳು.